ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾರ್ಟ್ 4 ಬೈನರಿ ಸರ್ಚ್ ಟ್ರೀ ಇನ್ಸರ್ಷನ್ ಮತ್ತೆ ಡಿಲೀಷನ್ ಅಲ್ಲಿ ಪಾರ್ಟ್ 4 ಅನ್ನು ನೋಡ್ತಾ ಹೋಗೋಣ. ಸೊ ಇವಾಗ ಅವರು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಆಮೇಲೆ ಡಿಲೀಷನ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಬೈನರಿ ಸರ್ಚ್ ಟ್ರೀ ಹೆಸರೇ ಏನ್ ಹೇಳ್ತಾ ಇದೆ, ಬೈನರಿ ಅಂದ್ರೆ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಆ ನೋಡ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಗಳಿರ್ಬೋದು, ಮ್ಯಾಕ್ಸಿಮಮ್ 2 ಚೈಲ್ಡ್. ಎ ನೋಡ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ಆಫ್ 2 ಚೈಲ್ಡ್. ಎಲ್ಲಿ ಬೈನರಿ ಸರ್ಚ್ ಟ್ರೀ ಅಂದ್ರೆ ಅದಕ್ಕೆ 0 ಚೈಲ್ಡ್ ಗಳು ಇರ್ಬೋದು, ಅಂದ್ರೆ ಯಾವುದೇ ಚೈಲ್ಡ್ ಇಲ್ಲದೆ ಇದ್ರೂ ನಡೆಯುತ್ತೆ. 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಸೊ ಮ್ಯಾಕ್ಸಿಮಮ್ 2 ಚೈಲ್ಡ್ ಇಷ್ಟಾಯ್ತು. ಈಗ ಇನ್ಸರ್ಟ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂದ್ರೆ ನೋಡಿ, ಇವಾಗ 25 ಇದೆ ಅಲ್ವಾ ಮೊದಲನೇ ಎಲಿಮೆಂಟು. ಸೊ 25 ಇದೆ ಅಂತಂದ್ರೆ 25 ಗಿಂತ ಚಿಕ್ಕ ಇರುವಂತ ವ್ಯಾಲ್ಯೂ ಏನಾಗ್ತವೆ, ಲೆಫ್ಟ್ ಸಬ್ ಟ್ರೀಗೆ ಬರುತ್ತೆ, ಚಿಕ್ಕದಾಗಿರುವಂಥದ್ದು. 25 ಗಿಂತ ದೊಡ್ಡ ಇರೋವೆಲ್ಲ ಏನಾಗ್ತವೆ, ರೈಟ್ ಸಬ್ ಟ್ರೀಗೆ. ಅಂದ್ರೆ ಬಿಗ್ಗರ್ ಎಲಿಮೆಂಟ್ಸ್ ಅನ್ನ ರೈಟ್ ಸಬ್ ಟ್ರೀಗೆ ಹಾಕ್ತಾ ಹೋಗ್ಬೇಕು, ಚಿಕ್ಕ ಎಲಿಮೆಂಟ್ ಅನ್ನ ಲೆಫ್ಟ್ ಸಬ್ ಟ್ರೀಗೆ ಹಾಕ್ತಾ ಹೋಗ್ಬೇಕು. ಸೊ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ 25 ಅಲ್ವಾ, 25 ರೂಟ್ ನೋಡ್ ಆಯ್ತು. ನೆಕ್ಸ್ಟ್ 10 ಅನ್ನ ಇನ್ಸರ್ಟ್ ಮಾಡಬೇಕು, ರೂಟ್ ನೋಡ್ ಜೊತೆ ಕಂಪೇರ್ ಮಾಡಿ. 25 ಮತ್ತೆ 10 ಅನ್ನ ಕಂಪೇರ್ ಮಾಡಿದ್ರೆ 10 ಈಸ್ ಲೆಸ್ ದೆನ್ 25. ಲೆಸ್ ಅಂತಂದ್ರೆ ಲೆಫ್ಟ್ ಸೈಡ್. ನೆಕ್ಸ್ಟ್ 12. ಸೊ ಯಾವತ್ತೇ ಇದ್ರೂ ಕೂಡ ಹೊಸ ವ್ಯಾಲ್ಯೂನ ನೀವು ಇನ್ಸರ್ಟ್ ಮಾಡ್ತೀರಾ ಅಂತಂದ್ರೆ ರೂಟ್ ಇಂದಾನೆ ಶುರು ಮಾಡಬೇಕು ಕಂಪ್ಯಾರಿಸನ್ ಅನ್ನ. ಸೊ 12 ಈಸ್ ಲೆಸ್ ದೆನ್ 25. ಸೊ ಇಲ್ಲಿ ಬಂತು, ಆದ್ರೆ 10 ಗಿನ್ನ 12 ದೊಡ್ಡದು. ಸೊ ದೊಡ್ಡದು ಅಂತಂದ್ರೆ ಬಲಗಡೆ. ನೆಕ್ಸ್ಟ್ 15 ಈಸ್ ಲೆಸ್ ದೆನ್ 25. ಇಲ್ಲಿ ಬರುತ್ತೆ, ಆದ್ರೆ 15 10 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. 12 ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್. ನೆಕ್ಸ್ಟ್ 39 ಈಸ್ ಗ್ರೇಟರ್ ದೆನ್ 25. ಸೊ ಇಲ್ಲೇ ಬರುತ್ತೆ 39. ನೆಕ್ಸ್ಟ್ 64 25 ಗಿನ್ನ ದೊಡ್ಡದು, 39 ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್ 64. ನೆಕ್ಸ್ಟ್ 53 25 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. 39 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. 64 ಗಿನ್ನ ಚಿಕ್ಕದು. ಸೊ ಏನ್ ಮಾಡಬೇಕು, ಲೆಫ್ಟ್ ಸೈಡ್ ಬರೀಬೇಕು. 53. ಸೊ ಇವಾಗ ನಮಗೆ ಕೊಟ್ಟಿದ್ದಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ನಾನು ಬೈನರಿ ಸರ್ಚ್ ಟ್ರೀ ಅಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಈಗ ಇನ್ಸರ್ಟ್ ಮಾಡಿರುವಂತ ವ್ಯಾಲ್ಯೂಗಳಲ್ಲಿ ಸ್ವಲ್ಪ ವ್ಯಾಲ್ಯೂಗಳನ್ನ ಡಿಲೀಟ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಅಂತಂದ್ರೆ ನೀವು ನೋಡಿ, ಒಂದು ನೋಡ್ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು ಒಂದು ನೋಡಲ್ಲಿ. ಸೊ ಇವಾಗ ನಾನೇನಾದ್ರೂ ಕೂಡ 0 ಚೈಲ್ಡ್ ಇರುವಂತ ನೋಡನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಡಿಲೀಟ್ ಮಾಡಬೇಕು. ಎರಡನೇದು 1 ಚೈಲ್ಡ್ ಇರುವಂತ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು. ಮೂರನೇದು 2 ಚೈಲ್ಡ್ ಇರುವಂತ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು. ಸೊ ಮೂರೇ ಸಿನಾರಿಯೋ ಅಲ್ವಾ ಇರೋದು, 0 ಚೈಲ್ಡ್, 1 ಚೈಲ್ಡ್ ಅಥವಾ 2 ಚೈಲ್ಡ್. ಈಗ 0 ಚೈಲ್ಡ್ ಇರುವಂತ ನೋಡನ್ನ ನಾನು ಡಿಲೀಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ, ಡೈರೆಕ್ಟ್ಲಿ ಡಿಲೀಟ್. ಸೊ ಯಾವ ರೀತಿ ಅಂತ ನೋಡೋಣ. ಇವಾಗ 0 ಚೈಲ್ಡ್ ಇರುವಂತ ನೋಡ್ಗಳು ಯಾವ್ಯಾವು, 53 ನೋಡಿ. ಲೆಫ್ಟ್ ಸೈಡ್ ಲೆಫ್ಟ್ ಟ್ರೀನೂ ಇಲ್ಲ, ರೈಟ್ ಸಬ್ ಟ್ರೀನೂ ಇಲ್ಲ, ಆದ್ರೆ ಲೆಫ್ಟ್ ನೋಡ್ ಅಥವಾ ರೈಟ್ ನೋಡ್ ಯಾವುದೂ ಇಲ್ಲ. 15ಗೂ ಕೂಡ ಯಾವುದೇ ಮುಂದ್ಗಡೆ ನೋಡ್ಗಳು ಅಂದ್ರೆ ಕಂಟಿನ್ಯೂಷನ್ ಆಗಿಲ್ಲ. ಸೊ ಏನಾಯ್ತು, 15 ಮತ್ತೆ 53 ಎರಡೂ ಕೂಡ ಏನು 0 ಚೈಲ್ಡ್ ನೋಡ್. ಸೊ 0 ಚೈಲ್ಡ್ ನೋಡ್ ಅಂದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬೇಕು. ಅವರೇನಾರ ಕ್ವಶನ್ ಅಲ್ಲಿ ಫಾರ್ ಎಕ್ಸಾಂಪಲ್ 53 ಅನ್ನ ಡಿಲೀಟ್ ಮಾಡಿ, 53 ಅನ್ನ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. ಯಾಕೆ, ಅದು 0 ಚೈಲ್ಡ್ ನೋಡ್. ನೆಕ್ಸ್ಟ್ 15 ಅನ್ನ ಡಿಲೀಟ್ ಮಾಡ್ರಿ ಇಂದು. ಸೊ 15 ಅನ್ನು ಕೂಡ ನಾನು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. ಯಾಕೆ, 15ಗೂ ಕೂಡ 0 ಚೈಲ್ಡ್ ನೋಡ್. ಆ ರೀತಿ. ಸೊ ನಾನು ಇಲ್ಲೇ ತೋರಿಸಿದೆ, ನೀವೇನ್ ಮಾಡಬೇಕು, ಒಂದು ಸಪರೇಟ್ ಟ್ರೀ ಅನ್ನ ಇದರ ರೆಪ್ಲಿಕಾನ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು 1 ಚೈಲ್ಡ್. ಸೊ 1 ಚೈಲ್ಡ್ ಇರುವಂತ ನೋಡನ್ನ ಯಾವ ರೀತಿ ಡಿಲೀಟ್ ಮಾಡ್ತೀನಿ ಅಂತಂದ್ರೆ, ನಾನು ಯಾವ ನೋಡನ್ನ ಡಿಲೀಟ್ ಮಾಡಬೇಕು ಅದನ್ನ ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡ್ತೀನಿ. ಸ್ವ್ಯಾಪ್ ವಿತ್ ಇಟ್ಸ್ ಚೈಲ್ಡ್. ಈಗ 1 ಚೈಲ್ಡ್ ಇರುವಂತ ನೋಡ್ಗಳು ಯಾವ್ಯಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ 10ಗೆ 1 ಚೈಲ್ಡ್ ಇದೆ ಅಲ್ವಾ, 12ಗೂ ಕೂಡ 1 ಚೈಲ್ಡ್ ಇದೆ, 64ಗೂ ಕೂಡ 1 ಚೈಲ್ಡ್ ಇದೆ, 39ಗೂ ಕೂಡ 1 ಚೈಲ್ಡ್ ಇದೆ. ಸೊ ಇವಾಗ ಈ ರೀತಿ ಇದ್ದಾಗ ಏನ್ ಮಾಡಬೇಕು ನೋಡಿ, ಇಲ್ಲಿದೆ 1 ಚೈಲ್ಡ್. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಸಿಂಪಲ್. ನಾನು 12 ಅನ್ನು ಕೂಡ ಡಿಲೀಟ್ ಮಾಡಿ ತೋರಿಸ್ತೀನಿ. ಅದರ ಮುಂದೆ ಒಂದೇ ಇರೋದು ಚೈಲ್ಡ್. 10ಗೆ 1 ಚೈಲ್ಡ್ ಇದೆ, ಆ ಚೈಲ್ಡ್ಗೆ ಇನ್ನೊಂದು ಚೈಲ್ಡ್ ಇದೆ. ಸೊ ಎರಡನ್ನೂ ಕೂಡ ನಾನು ತೋರಿಸ್ತೀನಿ. ಇವಾಗ ಫಸ್ಟ್ 12 ಅನ್ನ ಡಿಲೀಟ್ ಮಾಡೋದು. 1 ಚೈಲ್ಡ್ ಇದ್ರೆ ಏನ್ ಹೇಳಿದೆ ನಾನು, ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡಿ ಆಮೇಲೆ ಡಿಲೀಟ್ ಮಾಡಿ. ಸೊ 15 ಮತ್ತೆ 12 ಸ್ವ್ಯಾಪ್ ಆಗುತ್ತೆ. ಇವಾಗ ನಾನು 12 ಅನ್ನ ಡಿಲೀಟ್ ಮಾಡಬೇಕು ಅಂದ್ರೆ
15 ಇಲ್ಲೋಯ್ತು, 12 ಇಲ್ಲೋಯ್ತು. ಈಗ 12 ಏನಾಯ್ತು, 0 ಚೈಲ್ಡ್ ನೋಡ್ ಆಯ್ತು. 0 ಚೈಲ್ಡ್ ನೋಡ್ ಆದ್ರೆ ಡೈರೆಕ್ಟ್ ಆಗಿ ನಾನು ಡಿಲೀಟ್ ಮಾಡ್ಬೋದು. ಇದು ಒಂದು ಸಿನಾರಿಯೋ. ಯಾವಾಗ ನಾವು ಡಿಲೀಟ್ ಮಾಡಬೇಕಾಗಿರುವಂತ ನೋಡ್ಗೆ ಒಂದೇ ಒಂದು ಚೈಲ್ಡ್ ನೋಡ್ ಇದ್ದಾಗ. ಅದೇ ಏನಾದ್ರೂ ನಾವು ಡಿಲೀಟ್ ಮಾಡಬೇಕಾಗಿರುವಂತ ನೋಡ್ಗೆ ಚೈಲ್ಡ್ ನೋಡ್ ಇದ್ದು ಅದಕ್ಕೂ ಕೂಡ ಇನ್ನೊಂದು ಚೈಲ್ಡ್ ನೋಡಿದ್ರೆ ಯಾವ ರೀತಿ ಡಿಲೀಟ್ ಮಾಡೋದು ಈಗ ಹೇಳ್ಕೊಡ್ತೀನಿ ನೋಡಿ. ಇದರ ಚೈಲ್ಡ್ 12 ಅಲ್ವಾ. ಸೊ ಇವಾಗ ಏನ್ ಮಾಡ್ತೀನಿ, 12 ಮತ್ತೆ 10 ಅನ್ನ ಸ್ವ್ಯಾಪ್ ಮಾಡ್ತೀನಿ. 12 ಇಲ್ಲಿ ಹೋಯ್ತು, 10 ಇಲ್ಲಿ ಬಂತು. ಈಗ ನಾನು 10 ಅನ್ನ ಡಿಲೀಟ್ ಮಾಡಬೇಕಿತ್ತು. ಸೊ ಇವಾಗ ಮತ್ತೆ ಇದಕ್ಕೆ ಇನ್ನೊಂದು ಚೈಲ್ಡ್ ಬಂದಂಗಾಯ್ತು. ಇವಾಗ ಹೊಸದಾಗಿ ಯಾರು 15. ಸೊ ಏನ್ ಮಾಡಬೇಕು, 15 ಮತ್ತೆ 10 ಅನ್ನ ಮತ್ತೆ ಸ್ವ್ಯಾಪ್ ಮಾಡ್ತೀನಿ. 15 ಇಲ್ಲೋಯ್ತು, 10 ಇಲ್ಲೋಯ್ತು. ಇವಾಗ ಏನಾಯ್ತು, 10 0 ಚೈಲ್ಡ್ ನೋಡ್ ಆಯ್ತು. 0 ಚೈಲ್ಡ್ ನೋಡಾದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೋದು. ಸೊ ನಾನು ಏನ್ ಮಾಡಿದೆ, ಇಲ್ಲಿ 10 ಇತ್ತು, ಅದಕ್ಕೆ 12 ಚೈಲ್ಡ್ ಆಗಿತ್ತು, ಅದಕ್ಕೆ ಚೈಲ್ಡ್ 15 ಆಗಿತ್ತು. ಸೊ ಏನ್ ಮಾಡಿದೆ, ಫಸ್ಟ್ ಇವರಿಬ್ರು ಸ್ವಾಪ್ ಮಾಡಿದೆ. ಅವಾಗ 10 ಇಲ್ಲಿಗೆ ಬಂತು. 10 ಇಲ್ಲಿಗೆ ಬಂದಾಗ ಮತ್ತೆ ಚೈಲ್ಡ್ ಉಳ್ಕೊಂಡಂಗ ಆಯ್ತು 15. ಮತ್ತೆ ಸ್ವಾಪ್ ಮಾಡಿದೆ ಚೈಲ್ಡ್ ಜೊತೆ. ಅವಾಗ 10 ಅನ್ನ ಈಸಿಯಾಗಿ ನಾನು 0 ಚೈಲ್ಡ್ ನೋಡ್ ಇದ್ದಿದ್ರಿಂದ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಿದೆ. ಇವಾಗ ಇನ್ನೊಂದನ್ನ ಡಿಲೀಟ್ ಮಾಡೋಣ. ಈಗ 64 ಅನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, 53 ಜೊತೆ ಸ್ವಾಪ್ ಮಾಡಿಬಿಟ್ಟು ಈಸಿಯಾಗಿ ಡಿಲೀಟ್ ಮಾಡ್ತೀರಾ. 39 ಅನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಫಸ್ಟ್ 64 ಜೊತೆ ಸ್ವ್ಯಾಪ್. 39 ಇಲ್ಲಿ ಬಂತು. ಈಗ 39 ಗೆ 53 ಚೈಲ್ಡ್ ಆದಂಗ ಆಯ್ತು. ಸೊ ಏನ್ ಮಾಡ್ತೀವಿ, 53 ಮತ್ತೆ 39 ಅನ್ನ ಮತ್ತೆ ಸ್ವ್ಯಾಪ್ ಮಾಡ್ತೀನಿ. ಸೊ 39 0 ಚೈಲ್ಡ್ ನೋಡಾಯ್ತು. 0 ಚೈಲ್ಡ್ ಆದ್ರೆ ಡೈರೆಕ್ಟ್ ಡಿಲೀಷನ್. ಸೊ ಇವಾಗ 0 ಚೈಲ್ಡ್ ಆಯ್ತು, 1 ಚೈಲ್ಡ್ ಆಯ್ತು. ಇನ್ನು ಉಳಿದಿರುವಂತದ್ದು 2 ಚೈಲ್ಡ್ ಇರುವಂತ ನೋಡೋಣ ಯಾವ ರೀತಿ ಡಿಲೀಟ್ ಮಾಡಬೇಕು. ಇದನ್ನ ನಾವು ಎರಡು ರೀತಿ ಡಿಲೀಟ್ ಮಾಡಬಹುದು. ಒಂದು ಇನ್ ಆರ್ಡರ್ ಪ್ರಿಡಿಸೆಸರ್ ಅಥವಾ ಇನ್ ಆರ್ಡರ್ ಸಕ್ಸೆಸರ್ ನ ಯೂಸ್ ಮಾಡ್ಕೊಂಡು ನಾವು ಡಿಲೀಟ್ ಮಾಡಬಹುದು. ಇನ್ ಆರ್ಡರ್ ಪ್ರಿಡಿಸೆಸರ್, ಇನ್ ಆರ್ಡರ್ ಸಕ್ಸೆಸರ್ ಮತ್ತೆ ಇನ್ ಆರ್ಡರ್ ಪ್ರಿಡಿಸೆಸರ್. ಸೊ ಇವಾಗ ಇನ್ ಆರ್ಡರ್ ಸಕ್ಸೆಸರ್ ಅಂದ್ರೆ ರೈಟ್ ಸಬ್ ಟ್ರೀ, ಪ್ರಿಡಿಸೆಸರ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ. ಯಾವ್ದ್ರದ್ದು ಯಾವ ನೋಡನ್ನ ಡಿಲೀಟ್ ಮಾಡ್ಬೇಕಾದ್ರದ್ದು ನೋಡಿ. ಇವಾಗ ಇಲ್ಲಿ ಯಾವ್ದಾದ್ರು 2 ಚೈಲ್ಡ್ ಇರುವಂತ ನೋಡಿದ್ಯಾ, ಕೇವಲ ಒಂದೇ, ಯಾವುದು 25. ಸೊ ಇವಾಗ ಅದರ ರೈಟ್ ಸಬ್ ಟ್ರೀ ಅಂದ್ರೆ ಅದರ ರೈಟ್ ಸೈಡ್ ಅಲ್ಲಿ ಯಾವ ಟ್ರೀ ಎಕ್ಸ್ಪ್ಯಾಂಡ್ ಆಗಿದೆ, ಯಾವ ನೋಡ್ಗಳು ಎಕ್ಸ್ಪ್ಯಾಂಡ್ ಆಗಿದೆ ಅದಷ್ಟನ್ನು ಕನ್ಸಿಡರ್ ಮಾಡಿ ರೈಟ್ ಸಬ್ ಟ್ರೀ ಅಂತ ಕನ್ಸಿಡರ್ ಮಾಡ್ತೀವಿ. ಲೆಫ್ಟ್ ಸೈಡ್ ಇಂದ ಯಾವ್ದು ಎಕ್ಸ್ಟೆಂಡ್ ಆಗಿದೆ ನೋಡ್ಗಳು ಅದನ್ನೆಲ್ಲ ಸೇರಿಸಿ ಲೆಫ್ಟ್ ಸಬ್ ಟ್ರೀ ಅಂತ ತಗೊಂತೀವಿ. ಈಗ ಸಕ್ಸೆಸರ್ ಅಂದ್ರೇನು, ಮುಂದೆ ಅಂದ್ರೆ ರೈಟ್ ಸಬ್ ಟ್ರೀ, ಪ್ರಿಡಿಸೆಸರ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ. ಇನ್ ಆರ್ಡರ್ ಸಕ್ಸೆಸರ್ ಮೆಥಡ್ ಅಲ್ಲಿ ನಾನು 2 ಚೈಲ್ಡ್ ಇರುವಂತ ನೋಡನ್ನ ತೆಗಿತೀನಿ ಅಂತಂದ್ರೆ ಎಸ್ ಅಂದ್ರೇನು, ಸ್ಮಾಲ್. ಇದನ್ನ ನೆನ್ಪಿಟ್ಕೊಳ್ಳಿ, ಎಸ್ ಅಂದ್ರೆ ಸ್ಮಾಲ್. ಇನ್ ಆರ್ಡರ್ ಸಕ್ಸೆಸರ್ ಅಲ್ಲಿ ಏನ್ ಮಾಡ್ತೀವಿ, ಸ್ಮಾಲ್ ನಂಬರ್ ಅನ್ನ ಹುಡುಕ್ತೀನಿ. ಎಲ್ಲಿ, ರೈಟ್ ಸಬ್ ಟ್ರೀ ಅಲ್ಲಿ. ಸ್ಮಾಲ್ ನಂಬರ್ ಯಾವುದು ರೈಟ್ ಸಬ್ ಟ್ರೀ ಅಲ್ಲಿ, 39. ಸೊ ಇವಾಗ ಸ್ಮಾಲರ್ ನಂಬರ್ ಯಾವುದು, 39 ಆಯ್ತು. ಸೊ ಇವಾಗ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು 39 ಜೊತೆ 25. ಸೊ 25 ಇಲ್ಲಿದ್ದನ್ನ 39 ಜೊತೆ ಸ್ವ್ಯಾಪ್ ಮಾಡಿದ್ರೆ ಏನಾಯ್ತು, 25 ಇಲ್ಲಿ ಬಂತು. ಇವಾಗ ಏನಾಗ್ತಾ ಇದೆ, 29 ಗೆ 1 ಚೈಲ್ಡ್ ನೋಡ್ ಆದಂಗ ಆಯ್ತು. 1 ಚೈಲ್ಡ್ ನೋಡಿದ್ದಾಗ ನಾವೇನ್ ಮಾಡ್ತಾ ಇದ್ವಿ, ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡ್ತಾ ಇದ್ದೆ. ಸೊ 64 ಇಲ್ಲೋಯ್ತು, 25 ಇಲ್ಲಿ ಬಂತು. ಮತ್ತೆ ಇನ್ನೂ 1 ಚೈಲ್ಡ್ ಉಳ್ಕೊಂಡಿದೆ, ಸ್ವ್ಯಾಪ್ ಮಾಡಿ. 53 ಇಲ್ಲೋಯ್ತು, 25 ಇಲ್ಲಿ ಬಂತು. ಸೊ ನಮ್ ಗೋಲ್ ಏನು, ಅದನ್ನ ನಾನು 0 ಚೈಲ್ಡ್ ನೋಡ್ ಮಾಡ್ಬೇಕು. ಯಾವ ನೋಡನ್ನ ಡಿಲೀಟ್ ಮಾಡ್ಬೇಕು ಅದನ್ನ. ಸೊ 0 ಚೈಲ್ಡ್ ನೋಡ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೋದು. ಸೊ ಇವಾಗ ಏನಾಯ್ತು, 25 ಡೈರೆಕ್ಟ್ ಆಗಿ ಡಿಲೀಟ್ ಆಯ್ತು. ಸೊ ಇವಾಗ ಇನ್ನೊಂದು ಮೆಥಡ್ ಯಾವುದು, ಇನ್ ಆರ್ಡರ್ ಪ್ರಿಡಿಸೆಸರ್ ಏನಾಗಿರುತ್ತೆ, ಸಕ್ಸೆಸರ್ ಇನ್ ಉಲ್ಟಾ. ಅಂದ್ರೆ ಬಿಗ್ಗರ್ ವ್ಯಾಲ್ಯೂ ಅನ್ನ ನಾವು ನೋಡ್ತೀವಿ ಎಲ್ಲಿ, ಲೆಫ್ಟ್ ಸಬ್ ಟ್ರೀ ಅಲ್ಲಿ, ಪ್ರಿಡಿಸೆಸರ್ ಹಿಂದೆ. ಸೊ ಬಿಗ್ಗರ್ ವ್ಯಾಲ್ಯೂ ಯಾವುದು, 15. ಸೊ 15 ಮತ್ತೆ 25 ಸ್ವ್ಯಾಪ್ ಆಗುತ್ತೆ. 15 ಇಲ್ಲೋಯ್ತು, 25 ಇಲ್ಲಿ ಬಂತು. ಸೊ ಇವಾಗ 25 ಏನಾಯ್ತು, 0 ಚೈಲ್ಡ್ ನೋಡಾಯ್ತು. 0 ಚೈಲ್ಡ್ ಆದ್ರೆ ಡೈರೆಕ್ಟ್ ಆಗಿ ಡಿಲೀಟ್. ಸೊ ಡಿಲೀಟ್ ಮಾಡ್ಬೇಕಾದ್ರೆ ಸಿಂಪಲ್, ಅದನ್ನ ನಾವು 0 ಚೈಲ್ಡ್ ಮಾಡೋದಕ್ಕೆ ನೋಡ್ಬೇಕು. 0 ಚೈಲ್ಡ್ ನೋಡನ್ನ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಾವು ಡಿಲೀಟ್ ಮಾಡಬಹುದು. ಇನ್ನು ಇನ್ಸರ್ಷನ್ ಮಾಡಬೇಕಾದ್ರೆ ಚಿಕ್ಕದಿರುವಂತ ಎಲಿಮೆಂಟ್ ಲೆಫ್ಟ್ ಸೈಡ್ಗೆ, ದೊಡ್ಡಗಿರುವಂತ ಎಲಿಮೆಂಟ್ ರೈಟ್ ಸೈಡ್ಗೆ. ಅಷ್ಟು ನೆನಪಿದ್ರೆ ಸಾಕು, ಯಾವ ಪ್ರಾಬ್ಲಮ್ ಬೇಕಾದ್ರೂ ನೀವು ಸಾಲ್ವ್ ಮಾಡಬಹುದು. ಸೊ ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡ್ತೀನಿ ಅಂತ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.